ನಮಸ್ತೆ. ನಾನು ಪಾವಗಡದಲ್ಲಿದ್ದೇನೆ ನಿನ್ನೆಯಿಂದ. ಹಾಸ್ಪಿಟ್ಲಿಗೆ ಬಂದಿದ್ದೀನಿ. ನಿನ್ನೆ PHCಗಳಿಗೆ ವಿಸಿಟ್ ಮಾಡಿದ್ದೆ. ಇವತ್ತು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ತಾಯಿ ಮಕ್ಕಳ ಆಸ್ಪತ್ರೆಗೆ ಬಂದಿದ್ದೀನಿ. ಏನೂ ಇಲ್ಲ ಇಲ್ಲಿ. ಏನಂದರೆ ಏನೂ ಇಲ್ಲ. 14 ಪೋಸ್ಟ್ ಸ್ಯಾಂಕ್ಷನ್ ಇದೆ, 3 ಜನ ಇದ್ದಾರೆ. ತಾಯಿ ಮಕ್ಕಳ ಆಸ್ಪತ್ರೆ ಅಂದ್ರೆ ಖಾಲಿ ಅದ. ಅಲ್ಲಿ ವಾಚ್ಮನ್ಗಳು, ಕಸ ಗುಡಿಸೋದೇ ದರ್ಬಾರ್, ಬೇರೆ ಯಾರೂ ಏನಿಲ್ಲ. ಈ ರೀತಿ ಇಂಥ ದೊಡ್ಡ ಹಾಸ್ಪಿಟ್ಲ್ 1,000 ಪೇಷಂಟ್ಸ್ ಬರ್ತಾರೆ ಎವ್ರಿಡೇ. ಮತ್ತು ಏನು ಮಾಡ್ತಾರೆ? ಕ್ಲೋಸ್ ಅನ್ನ ಮಾಡ್ತೀವಿ. ನಾನೇ ಹೇಳ್ತೇನೆ ಕ್ಲೋಸ್ ಮಾಡ್ತೀನಿ. ಇಲ್ಲ, ನಾನೇ ಹೇಳ್ತೇನೆ ಕ್ಲೋಸ್ ಮಾಡ್ತೀನಿ. ನಾನೇ ಹೇಳ್ತೇನೆ ಕ್ಲೋಸ್ ಮಾಡ್ತೀನಿ. ಕೇಳಿಸ್ಕೊಂಡ್ರಲ್ಲ, ಸಂಸದರಾದ ಗೋವಿಂದ ಕಾರಜೋಳ ಕಾರವಾಗಿ ನಡೆದಿರೋದು. ಈ ಮಾತು ಬೇರೆ ಯಾವೊಬ್ಬ ಸಾರ್ವಜನಿಕರು ಹೇಳಿಲ್ಲ. ಸ್ವತಃ ಚಿತ್ರದುರ್ಗ ಲೋಕಸಭಾ ಸದಸ್ಯರಾದಂಥ ಗೋವಿಂದ ಕಾರಜೋಳವರೇ ಕಾರವಾಗಿ ನಡೆದಿದ್ದಾರೆ. ಅವರು ಹೇಳೋದಕ್ಕಿಂತ ಮುಂಚೆನೇ ಪಾವಗಡ ಸರ್ಕಾರಿ ಆಸ್ಪತ್ರೆ ಅಂದರೆ 100 ಹಾಸಿಗೆಯುಳ್ಳ ಆಸ್ಪತ್ರೆಗೆ ಬೀಗ ಹಾಕಿ 2 ವರ್ಷಗಳಾಗಿದೆ. ಆದರೆ ವೈದ್ಯರಿಲ್ಲದೆ ಈ ಒಂದು ಆಸ್ಪತ್ರೆಯನ್ನು ಮುಚ್ಚಿ ಹಾಕಿದ್ದು. ಆಸ್ಪತ್ರೆಯ ಆವರಣದ ಹಿಂಭಾಗದಲ್ಲಿ 13 ಕೋಟಿ ವೆಚ್ಚದಲ್ಲಿ ತಾಯಿ ಮಗು ಆಸ್ಪತ್ರೆ ನಿರ್ಮಾಣವಾಗಿದ್ದು, ಈ ಆಸ್ಪತ್ರೆಯಲ್ಲಿ 1-2 ವೈದ್ಯರಿದ್ದು ಅಲ್ಲಿಯೇ ಎಲ್ಲ ರೋಗಿಗಳನ್ನು ನೋಡುತ್ತಿರೋದ್ರಿಂದ ಸಾರ್ವಜನಿಕ ಆಸ್ಪತ್ರೆಗೆ ಬೀಗ ಜಡಿಯಲಾಗಿದೆ. ನಾನೀಗ ಸಾರ್ವಜನಿಕ ಆಸ್ಪತ್ರೆಗೆ ಬೀಗ ಹಾಕಿರೋದು, ಈ ಒಂದು ಆಸ್ಪತ್ರೆಯ ಎಲ್ಲ ವೈದ್ಯರುಗಳ ಬಾಗಿಲಿಗೆ ಬೀಗ ಜಡಿದಿರೋದನ್ನು ನಾನೀಗ ತೋರಿಸ್ತೀನಿ ನೋಡ್ರಿ. ಓಕೆ. ಆಯುಷ್ ವೈದ್ಯರು ಬೀಗ, ಶಸ್ತ್ರಚಿಕಿತ್ಸಕರು ಬೀಗ. ನಮ್ಮ ಮಾನ್ಯ ಲೋಕಸಭಾ ಸದಸ್ಯರು ಹೇಳಿದ್ರು ಸಾರ್ವಜನಿಕ ಆಸ್ಪತ್ರೆಗೆ ಬೀಗ ಹಾಕೋದು ಲೇಸು ಅಂತ. ಅವ್ರು ಹೇಳೋದಕ್ಕಿಂತ ಮುಂಚೆ ಆಲ್ರೆಡಿ ಬೀಗ ಹಾಕ್ಬಿಟ್ಟವ್ರಿಗೆ. ನೋಡಿ, ನೇತ್ರ ಚಿಕಿತ್ಸಕರು ಖಾಲಿ, ಮಕ್ಕಳ ತಜ್ಞರು ಖಾಲಿ, ಬೀಗ ಹಾಕೋರೆ. ಇನ್ನು ಈ ಕಡೆ ಕಿವಿ ಮೂಗು ಗಂಟಲು ತಜ್ಞರು, ಅದು ಸಹ ಬೀಗ ಹಾಕೋರೆ. ನೋಡ್ಬೋದು ನಾವು ಇಲ್ಲಿ. ಇನ್ನು ಔಷಧಿ ಉಗ್ರಾಣ, ಇದು ಸಹ ಬೀಗ ಹಾಕೋರೆ. ಅವುಗಳ ಹಿಂದೆ ನಕ್ಸಲ್ ಕಾಟಕ್ಕೆ, ತೊಳೆದ ಕಾಟಕ್ಕೆ ಬರಪೀಡಿದ ಪ್ರದೇಶ ಈಗ ಅನೇಕ ವಿಷಯಗಳಿಗೆ ಕುಖ್ಯಾತನ್ನು ಪಡೆದುಕೊಂಡಿದೆ. ಈಗ ಅದೇ ಮಾದರಿಯಲ್ಲಿ ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ, ವೈದ್ಯರು ಯಾರೂ ಬರೋದಿಲ್ಲ, ವೈದ್ಯರು ಬರೋದಕ್ಕೆ ಭಯಪಡ್ತಾರೆ ಅನ್ನೋ ಕುಖ್ಯಾತಿಗೆ ಈಗ ಹೆಸರುವಾಸಿಯಾಗಿದೆ. ಹೌದು, ಅದ್ಯಾಕೆ ಅಂತ ಒಂದು ಹೆಸರು ಬಂದಿದೆಯಪ್ಪ ಅಂದರೆ, ಇಲ್ಲಿ ಬಂದ ಯಾವುದೇ ವೈದ್ಯರು 2 ತಿಂಗಳು 3 ತಿಂಗಳಿಗೆ ಖಾಲಿ ಆಗ್ತಾರಂತೆ. ಕಾರಣ ಹುಡುಕ್ತಾ ಹೋದರೆ ನಮ್ಮ ಆಸ್ಪತ್ರೆಯ ಆಡಳಿತಾಧಿಕಾರಿಯಾದ ಡಾಕ್ಟರ್ ಕಿರಣ್ ಅವರ ಹೆಸರು ಕೇಳಿ ಬರುತ್ತಿದೆ. ಅವರೇನು ರಾಕ್ಷಸರ ಅಥವಾ ಅವರೇನು ವಿಚಿತ್ರ ವ್ಯಕ್ತಿನ? ಅವರಿಂದ ಈ ಎಲ್ಲ ವೈದ್ಯರುಗಳು ವರ್ಗಾವಣೆ ಮಾಡ್ಕೊಂಡು ಹೋಗೋದು ಅಥವಾ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡೋದು ಅಂತ ಹುಡುಕ್ತಾ ಹೋದರೆ ಅದಕ್ಕೆ ಉತ್ತರವೇ ಇಲ್ಲ. ಹಾಗಾದರೆ ಬನ್ನಿ, ಇಲ್ಲಿವರೆಗೂ ಇಲ್ಲಿನ ವೈದ್ಯರುಗಳು ಯಾರ್ಯಾರು ವರ್ಗಾವಣೆ ಮಾಡ್ಕೊಂಡು ಹೋಗಿದ್ದಾರೆ, ಬೇರೆ ಕಡೆ ಹೋಗಿದ್ದಾರೆ ಅನ್ನೋದನ್ನ ಪಟ್ಟಿಯನ್ನು ನಾನೀಗ ನಿಮ್ಮ ಮುಂದೆ ಇಡ್ತೀನಿ. ಈ ಹಿಂದೆ ದಂತ ವೈದ್ಯರಾದ ಡಾಕ್ಟರ್ ವಿಜಯಲಕ್ಷ್ಮಿ, ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಲೋಕೇಶ್ ರೆಡ್ಡಿ, ಇತ್ತೀಚೆಗೆ ಮನೆಯಷ್ಟೇ ಡಾಕ್ಟರ್ ಲೋಕೇಶ್, ಮೂಳೆ ವೈದ್ಯರಾದ ರಮೇಶ್, ನೇತ್ರ ವೈದ್ಯರಾದ ಅಜಿತ್, ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ರಾಜೀವ್, ಈ ಹಿಂದೆ 2 ವರ್ಷಗಳ ಹಿಂದೆ ಡಾಕ್ಟರ್ ಜಗದೀಶ್ ಅನ್ನೋರು ಸಹ ತಮ್ಮ ಹುದ್ದೆಗೆ ರಾಜೀನಾಮೆ ಮಾಡಿ ಅವರು ಪಾವಗಡ ಹೊಸ ಬಸ್ ನಿಲ್ದಾಣದಲ್ಲಿ ಖಾಸಗಿ ಆಸ್ಪತ್ರೆಯನ್ನು ಪ್ರಾರಂಭಿಸಿದ್ದಾರೆ. ಜೊತೆಗೆ ಕಿವಿ ಮೂಗು ಗಂಟಲು ಫಿಸಿಷಿಯನ್ ಖಾಲಿ, ಎಲ್ಲ ವೈದ್ಯರುಗಳು ಖಾಲಿ. ಈಗ ತಾಯಿ ಮತ್ತು ಮಗು ಆಸ್ಪತ್ರೆಯಲ್ಲಿ ಕೇವಲ 1-2 ವೈದ್ಯರು ಮಾತ್ರ ಇದ್ದಾರೆ. ಇದಕ್ಕೆಲ್ಲ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಕಿರಣ್ ಅವರೇ ಕಾರಣನ? ಹಾಗಂತ ಸ್ವತಃ ಸಂಸದರೇ ಮೊನ್ನೆ ನಡೆದ KDP ಸಭೆಯಲ್ಲಿ ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಬಾಬುರವರ ಬಳಿ ತೀವ್ರವಾಗಿ ಖಾರವಾಗಿ ನುಡಿದಿದ್ದಾರೆ. ಬಿಟ್ಟು ಹೋಗಿದ್ದಾರೆ. ಎಲ್ಲ ರಾಜೀನಾಮೆ ಕೊಟ್ಟು ಟ್ರಾನ್ಸ್ಫರ್ ಮಾಡಿ ಏನು ಕಾರಣ? ಅವರು ಬರಬೇಕೆ. ಅದೇ ಅವರು ಒಬ್ಬರೇ ಇರೋದ್ರಿಂದ ಉಳಿದವರೆಲ್ಲ ಹೋಗ್ತಾ ಇದ್ದಾರೆ. ಕಾರಣ ಏನು? ಅವ್ರು ಒಬ್ಬರೇ ಇರ್ಬೇಕಂತ ಈ 2.5 ಲಕ್ಷ ಜನರಿಗೆ ಅವ್ರು ಒಬ್ಬರೇ ಡಾಕ್ಟರ್ ಸಾಕು ಯಾಕೆ ಆಗ್ತಾ ಇಲ್ಲ?
ಒಂದು ಗೌರ್ಮೆಂಟಿಗೆ ಲೆಟರ್ ಬಂದಿದೆ, ಡೀಟೇಲ್ಸ್ ತೊಗೊಳ್ರಿ. ಅವರು ಇರೋದರಿಂದ ಇಲ್ಲಿ ಯಾರೋ ಡಾಕ್ಟರ್ಸ್ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ, ಸ್ಟಾಫ್ ಕೆಲಸ ಮಾಡೋದಿಲ್ಲ. ಅದಕ್ಕಾಗಿ ಗೌರ್ಮೆಂಟ್ ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೋಬೇಕು ಅಂತ ಹೇಳಿ ಸೆಕ್ರೆಟರಿ ಬರೀಲಿ, ಮಿನಿಸ್ಟರ್ಗೂ ಬರ್ತದೆ. ಯಾಕಂತ ಡಾಕ್ಟರ್ ಇಟ್ಕೊಳ್ತಿದ್ದಾರಲ್ಲ, ಅವ್ರ ಸಮಾಜ ಬಿಟ್ಟು ಹೋಗ್ತಾರಂದ್ರೆ ಅರ್ಥ ಇಲ್ಲ. ಕಿರಣಣ್ಣವ್ರು 4 PHCಗೆ ಅವ್ರೊಬ್ಬರೇ ಇನ್ಚಾರ್ಜ್ ಅಲ್ಲ. ಇನ್ನೊಂದು ಅಲ್ಲಿ ಕೊಟ್ಟು ಮುಗಿದಿರ್ತಲ್ಲ, ಎಷ್ಟು 7 ಅದಾವೆ, 8 ಅದಾವೆ, 7 ಅವ್ರೊಬ್ಬರಿಗೆ ಕೊಟ್ಬಿಟ್ಟು ಏನು ಆಡಳಿತ, ಏನು ಸರ್ಕಾರ. ಕೇಳಿಸ್ಕೊಂಡ್ರ ಸಂಸದರ ಮಾತು. ಡಾಕ್ಟರ್ ಕಿರಣ್ ಅವರು ಇರೋದ್ರಿಂದ ಎಲ್ಲ ವೈದ್ಯರುಗಳು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾವ್ರೆ, ರಾಜೀನಾಮೆ ಕೊಡ್ತಾವ್ರೆ. 2.5 ಲಕ್ಷಕ್ಕೂ ತಾಲೂಕಿನ ಜನಸಂಖ್ಯೆ 2.5 ಲಕ್ಷಕ್ಕೂ ಅವರೊಬ್ಬರೇ ಡಾಕ್ಟರ್ ಅಂತ ಕಾರವಾಗಿ ನುಡಿದಿದ್ದಾರೆ. ಈ ಬಗ್ಗೆ ಮುಖ್ಯಮಂತ್ರಿಗಳಿಗೂ ಸಂಬಂಧಪಟ್ಟ ಇಲಾಖೆಯವರಿಗೂ ಪತ್ರ ಬರೆಯಿರೆಂದು ಸಭೆಯಲ್ಲಿ ಅವರು ಕಾರವಾಗಿ ನುಡಿದಿದ್ದಾರೆ. ಇನ್ನು ಪಾವಗಡ ತಾಲೂಕಿಗೆ ಶಾಸಕರಾಗಿ ಆಯ್ಕೆಯಾದ HB ವೆಂಕಟೇಶ್ ಅವರು 2 ವರ್ಷಗಳಿಂದ ಅವರು ಸಹ ಈ ಒಂದು ಪಾವಗಡ ಸರ್ಕಾರಿ ಆಸ್ಪತ್ರೆಗೆ ವೈದ್ಯರನ್ನು ನೇಮಿಸಲು ಕೈಚೆಲ್ಲಿ ಕುಳಿತಿದ್ದಾರೆ. ಮೊನ್ನೆ ನಡೆದ KDP ಸಭೆಯಲ್ಲೂ ಸಹ ನಾನು ಆರೋಗ್ಯ ಸಚಿವರ ಬಳಿ ಮಾತನಾಡಿದ್ದೇನೆ, DHO ಬಳಿ ಮಾತನಾಡಿದ್ದಾರೆ, ಆದರೆ ಯಾವೊಬ್ಬ ವೈದ್ಯರು ಬರಲು ತಯಾರಿಲ್ಲ ಎಂದು ಅವರು ಸಹ ಬೇಸರವಾಗಿ ನುಡಿದಿದ್ದಾರೆ. ಹಾಗಾದರೆ ಪಾವಗಡ ಸರ್ಕಾರಿ ಆಸ್ಪತ್ರೆಗೆ ವೈದ್ಯರನ್ನು ಹಾಕಿಸುವರು ಯಾರು? ಪಾವಗಡದ ರೋಗಿಗಳಿಗೆ ಚಿಕಿತ್ಸೆ ನೀಡುವರು ಯಾರು? ಹಾಗಾದರೆ ನಾವು ಇದೇ ರೀತಿ ವೈದ್ಯರ ಮೇಲೆ ಹೇಳ್ಕೊಳ್ತಾ ಹೋದರೆ ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋರು ಯಾರು ಎಂಬ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಪಾವಗಡ ತಾಲೂಕಿನ ರೋಗಿಗಳನ್ನು ಆ ದೇವರೇ ಇನ್ನು ಮುಂದೆ ಕಾಪಾಡಬೇಕು. ಇನ್ನು ಈ ಎಲ್ಲ ಸಾರ್ವಜನಿಕರ, ಸಂಸದರ ಎಲ್ಲರ ಆರೋಪಗಳಿಗೆ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಕಿರಣ್ ಅವರು ಏನು ಹೇಳ್ತಾರೆ, ಅವರ ಉತ್ತರ ಏನು ಅನ್ನೋದನ್ನು ನೀವೆಲ್ಲ ಕಾದು ನೋಡೋಣ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.